BR ಅಂಬೇಡ್ಕರ್ ಅವರ ಸಂವಿಧಾನದಿಂದ ನನ್ನಂಥ ಹುಡುಗರು ವಿಧಾನಸೌಧಕ್ಕೆ ಹೋಗೋಕ್ಕಾಯಿತು. ಶಿವಕುಮಾರ ಸ್ವಾಮೀಜಿಯವರು ಮಠದಲ್ಲಿ ನನ್ನಂಥ ಸಾವಿರಾರು ಜನ ಹುಡುಗರಿಗೆ ಮಠದಲ್ಲಿ ಅನ್ನ ಅಕ್ಷರ ಕೊಟ್ಟಿದ್ದಕ್ಕೆ ಬದುಕನ್ನ ರೂಪಿಸ್ಕೊಳ್ಳೋಕ್ಕಾಯಿತು. ಸಂವಿಧಾನದ ಒಂದು ಪ್ರಿಯಾಂಬಲ್ನ ಓದಬೇಕು ಅಂತ ಕಂಪಲ್ಸರಿ ಮಾಡಿ ಇವತ್ತು ಶಾಲಾ ಮಟ್ಟದಿಂದಲೇ ಸಂವಿಧಾನದ ಅರಿವನ್ನು ಹೆಚ್ಚಿಸಕ್ಕಂಥ ಪ್ರಯತ್ನ ಪಟ್ಟಂಥ ನಮ್ಮ ಮಧು ಬಂಗಾರಪ್ಪ ಸಾಹೇಬರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಶಾಸಕರು ಬೇಲೂರು ಗೋಪಾಲಕೃಷ್ಣ ಸಾಹೇಬ್ರು ಇರ್ಬೋದು, ಸಂಗಮೇಶ್ವರ ಸಾಹೇಬ್ರು ಇರ್ಬೋದು, ಮಧು ಬಂಗಾರಪ್ಪ ಸಾಹೇಬ್ರು ಇರ್ಬೋದು, ಭಾಳ ಅದ್ಭುತವಾದ ಕೆಲಸಗಳು ಮಾಡ್ತಿದ್ದಾರೆ. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಬಂಗಾರಪ್ಪನವ್ರನ್ನ ನೆನೆಸ್ಕೋಬೇಕು. OBC ಸಮುದಾಯದ ಒನ್ ಆಫ್ ದ ಟಾಲೆಸ್ಟ್ ಲೀಡರ್. ತಂದೆಯ ಮಾರ್ಗದರ್ಶನದಲ್ಲೇ ಮಧು ಬಂಗಾರಪ್ಪ ಸಾಹೇಬರು ನಡೀತಾ ಇದ್ದಾರೆ. ಅದು ಬಗುರುಕುಂ ಸಂತ್ರಸ್ತರ ಸಮಸ್ಯೆ ನಿವಾರಣೆ ಆಗ್ಬೋದು, ಮತ್ತು ನಮ್ಮ ಶರಾವತಿ ಸಂಸ್ಥರ ಬದುಕಿಗೆ ನಿಜವಾಗ್ಲೂ ಆಶಾಕಿರಣ ಆಗಿದ್ದಾರೆ. ಅವರು ಭರವಸೆ ಆಗಿದ್ದಾರೆ. ಇವತ್ತು ನಿರುದ್ಯೋಗಿ ಯುವಕರಿಗೆ ಭರವಸೆ ಆದಂಥ ಯುವ ನಿಧಿಯನ್ನು ಶಿವಮೊಗ್ಗದಲ್ಲೇ ಲಾಂಚ್ ಮಾಡಿದ್ವಿ. ಇನ್ನೇನೀಗ ಕ್ಯಾನ್ಸರ್ ಆಸ್ಪತ್ರೆ ಮೊನ್ನೆ ಶಂಕುಸ್ಥಾಪನೆ ಆಗಿ ಕಾಮಗಾರಿಗೆ ಚಾಲನೆಯೂ ನೀಡಲಾಗಿದೆ. ಇವತ್ತು ನಮ್ಮ ಮಧು ಬಂಗಾರಪ್ಪ ಸಾಹೇಬರು ಎಜುಕೇಷನ್ ಮಿನಿಸ್ಟರ್ ಆದಮೇಲೆ ಭಾಳಷ್ಟು ಡೆವಲಪ್ಮೆಂಟ್ಸು ಶಿಕ್ಷಣ ಕ್ಷೇತ್ರದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಕರ್ನಾಟಕದಲ್ಲಿ ಒಂದು ಹೈಯರ್ ಎಜುಕೇಷನ್, ಪ್ರೈಮರಿ ಎಜುಕೇಷನ್ ಇಂಥ ಒಂದು ಅದ್ಭುತ ಕಾಂಬಿನೇಷನ್, ಲೈಕ್ ಹೇಗೆ ನಮ್ಮ ಮುಖ್ಯಮಂತ್ರಿಗಳದ್ದು ಉಪಮುಖ್ಯಮಂತ್ರಿಗಳದ್ದು ಒಂದು ಅದ್ಭುತ ಕಾಂಬಿನೇಷನ್ನು, ಹಾಗೆ MC ಸುಧಾಕರ್ ಅವ್ರದ್ದು ಮಧು ಬಂಗಾರಪ್ಪ ಅವ್ರದ್ದು ಒಂದು ಅದ್ಭುತ ಕಾಂಬಿನೇಷನ್. ನೋಡಿ, ಎಲ್ಲರೂ ಬೇಕಾದರೆ ಆ ಶೈಕ್ಷಣಿಕವಾಗಿ ಆಗ್ತಿರ್ತಕ್ಕಂಥ ರೆವಲ್ಯೂಷನರಿ ಚೇಂಜಸ್ ನೋಡಿದ್ರೆ ಇದು ಖಂಡಿತವಾಗೂ ಒಂದು ಮೊನ್ನೆ 9th ಸ್ಟ್ಯಾಂಡರ್ಡಿಂದನೇ ಕಾನ್ಸೆಪ್ಟ್ನ ಕ್ಲಿಯರ್ ಮಾಡ್ತಕ್ಕಂಥ ಒಂದು ಯೋಜನೆನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ರು. ಮತ್ತು ಈಗ ನಮ್ಮ 12ನೇ ಶತಮಾನದ ಮಹಾಸಂತ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದ ಅಲ್ಲಮ ಪ್ರಭುವಿನ ಹೆಸರನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಶಿಕಾರಿಪುರದವರಾದಂಥ ಅಲ್ಲಮ ಪ್ರಭುವರ ಹೆಸರನ್ನು ಫ್ರೀಡಮ್ ಪಾರ್ಕ್ಗೆ ಇಟ್ಟರು. ಅದರಲ್ಲಿ ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರದ್ದು ಭಾಳ ದೊಡ್ಡ ಪಾತ್ರ ಇದೆ. ಇವತ್ತು ಅವರ ಸಾಧನೆಗಳನ್ನ ವರ್ಣಿಸ್ತಾ ಹೋಗ್ತಾ ಇದ್ರೆ ಈಗಲೂ ಬಡ್ಜೆಟಲ್ಲಿ ಗ್ಯಾರಂಟಿಗಳ ದುಡ್ಡು ಹೋಗ್ತಾ ಇದೆ, ಏನು ಮಾಡೋದು ಅಂತ ಪ್ರತಿಪಕ್ಷದವ್ರು ಮಾತಾಡ್ತಿದ್ರು ಸಹ. ಫಾರ್ ಯುವರ್ ಇನ್ಫಾರ್ಮೇಷನ್, ನನ್ನ ಹತ್ರ ವಿತ್ ಡೇಟಾ ಇದೆ. ಸಾಹೇಬ್ರ ಅಧಿಕಾರಕ್ಕೆ ಬಂದ ಮೇಲೆ ನಾನು ಮೊನ್ನೆನೂ ಸೆಷನಲ್ಲಿ ಸಾಹೇಬ್ರನ್ನ ಒಂದು ಪ್ರಶ್ನೆ ಕೇಳಿದ್ದೆ. 125 ಕೋಟಿ ವೆಚ್ಚದಲ್ಲಿ ಒಂದು ಜೊತೆ ಶೂಸು, 2 ಜೊತೆ ಸಾಕ್ಸ್ ಕೊಡ್ತಿದ್ರು. ಈಗ ಮತ್ತೊಂದು ಜೊತೆಗೂ ಯೋಚನೆ ರೈಸ್ ಮಾಡ್ತೀವಿ ಅಂತ. ಮತ್ತು ಕೌನ್ಸಿಲಿಂಗು ಇವತ್ತು 30,000 ಜನ ಟೀಚರ್ಸು ಕೌನ್ಸಿಲಿಂಗ್ ಮುಖಾಂತರ ಅಚ್ಚುಕಟ್ಟಾಗಿ ಅವ್ರಿಗೆ ಸಹಕಾರಿ ಆಗೋ ಥರ ಶಿಕ್ಷಣ ಕ್ಷೇತ್ರದಲ್ಲಿ ಇದೊಂದು ಕ್ರಾಂತಿಕಾರಿ ಹೆಜ್ಜೆ. ಮತ್ತು 6,601 ಕೊಠಡಿಗಳನ್ನು ನಿರ್ಮಾಣ ಮಾಡಲು ಅನುದಾನ ಕೊಟ್ಟಿದ್ದಾರೆ ನಮ್ಮ ಸಾಹೇಬರು. ಇವತ್ತು ಗ್ಯಾರಂಟಿಗಳಿಗೆ ದುಡ್ಡು ಹೋಗ್ತಿದೆ ಅಂತ ಪ್ರತಿಪಕ್ಷದವರು ವಾದಿಸ್ತಿರ್ಬೇಕಾದ್ರೆ ಇಷ್ಟು ಅನುದಾನ ಕೊಟ್ಟಿದ್ದಾರೆ. ಮತ್ತು ಇವತ್ತು 8,325 ಕೊಠಡಿಗಳನ್ನು ಅದರ ದುರಸ್ತಿ ಕಾಮಗಾರಿಗೆ ನಮ್ಮ ಸಾಹೇಬರು ಅಲಾಟ್ ಮಾಡಿದ್ದಾರೆ. ಖಂಡಿತವಾಗೂ ಇವೆಲ್ಲ ಹೇಳ್ತಾ ಹೋದರೆ ಒಂದು ಪ್ರೈಮರಿ ಮತ್ತು ಹೈಯರ್ ಎಜುಕೇಷನ್ಗೆ ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರದ್ದು, MC ಸುಧಾಕರ್ದು ಒಳ್ಳೆ ಕೊಡುಗೆ ಇದೆ. ವಿಶೇಷವಾಗಿ ನಮ್ಮ ಬೇಲೂರು ಗೋಪಾಲಕೃಷ್ಣ ಸರ್ನ, ಸಂಗಮೇಶ್ವರ್ ಸರ್ ಅವ್ರನ್ನ ಅಭಿನಂದಿಸ್ತೇನೆ. ಶಿವಮೊಗ್ಗ ಜನತೆ ನಮ್ಮನ್ನು ಆಶೀರ್ವದಿಸಿದ್ದಕ್ಕೆ, ಪಕ್ಷನ ಅಧಿಕಾರಕ್ಕೆ ತಂದಿದ್ದಕ್ಕೆ ನಾನು ಧನ್ಯವಾದ ಅರ್ಪಿಸ್ತೇನೆ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.